ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ದೇಶ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ವಿರೋಧ ಖಂಡನೆಗಳು ವ್ಯಕ್ತವಾಗಿದೆ. ಬೇರೆ ದೇಶಗಳಲ್ಲಿರುವಂತಹ ಭಾರತೀಯರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಂಡನ್ ರಾಯಭಾರಿ ಕಚೇರಿ ಇಲ್ಲಿ ನೋಡಿ ಹೆಂಗಾಗಿದೆ. ಪ್ರತಿಭಟನೆ ಮಾಡಬೇಕಾದ್ರೆ ಇಲ್ಲಿ ಪಾಕ್ ರಾಯಭಾರಿ ಅಧಿಕಾರಿ ತೈಮೂರ್ ರಾಹತ್ ಅಂತೆ ಪ್ರಚೋದನೆ ಕೊಟ್ಬಿಟ್ಟಿದ್ದಾನೆ. ಏನು ಅಭಿನಂದ್ ವರ್ಧಮಾನ್ ಫೋಟೋ ಇಟ್ಕೊಂಡ್ಬಿಟ್ಟು ಪೋಸ್ಟರ್ ಇಟ್ಕೊಂಡು ಭಾರತೀಯರ ಕತ್ಕೊಯ್ತೀವಿ ಅಂತೆಲ್ಲ ಶಬ್ದ ಮಾಡಿದ್ದಾನೆ. ಅಲ್ಲಿಯವರು ಬಿಡ್ತಾರ, ಅವರು ಒಂದು ಉತ್ತರ ಕೊಟ್ಟಿದ್ದಾರೆ, ನಿಮಗೂ ತೊಳೆದುಕೊಳ್ಳೋಕ್ಕೂ ನೀರಿರಲ್ಲ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಜೋಕ್ಗಳು ನಡೀತಿವೆ. ಜೋಕುಗಳು ಪಾಪ ಜನ ಇದನ್ನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಅವ್ರಿಗೂ ಸಾಕಾಗೋಗಿದೆ ಇವ್ರಗಳ ಜೊತೆ. ಪಾಕಿಸ್ತಾನದಲ್ಲಿ ಉದ್ಧಾರ ಆಗಿರೋದು ಇಬ್ಬರೇ ಕಣ್ರಿ. ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಹೆಸರಲ್ಲಿ ಉದ್ದಾಗಿರೋದು ನಮ್ಮ ರಾಜಕಾರಣಿಗಳು, ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು. ಅಲ್ಲಿ ಏನೋ ಒಂದು ಸ್ವಲ್ಪ ನಮ್ಮ ಬೇರೆಯವ್ರನ್ನೂ ಉದ್ಧಾರ ಮಾಡಿದಾರೆ ಒಂದು 20%. ಅಲ್ಲಿ 100% ಇಲ್ಲ. ಅಲ್ಲಿ ಉದ್ಧಾರ ಆಗಿರೋರು ಇಬ್ಬರೇ ರಾಜಕಾರಣಿಗಳು, ಟೆರರಿಸ್ಟ್ಗಳು. ಸರ್, ಒಂದು ರಾಜಕಾರಣಿಗಳು, ಇನ್ನೊಂದು ಮಿಲಿಟರಿ ಆಫೀಸರ್ಗಳು. ಅವರಿಬ್ಬರಿಗೂ ಇದನ್ನು ಉಳಿಸ್ಕೊಳ್ಳದೆ ಹೋಗ್ಬಿಟ್ರೆ ಭಾರತದ ಮೇಲಿನ ಈ ಖೂನ್ ಜಲಗೋ ಓ ಖರೆಗ ಅನ್ಕೊಂಡು ಇವ್ರು ಬಿಡದೇ ಇದ್ರೆ ಭಾಷಣನಲ್ಲಿ ಬುರ್ಡೆನ ಅದೇ ಬಾಟ್ಲಿ ಬೇಬಿ ಟೈಪು ಅವ್ರಿಗೆ ಲೈಫೇ ಇಲ್ಲ. ಪಾಪ ಜನ ಮಾತ್ರ ಯಾವ ಸ್ಟೇಜ್ ಅಲ್ಲಿ ಜೋಕ್ಸು. ಡು ಯು ಥಿಂಕ್ ಸೀರಿಯಸ್ಲಿ ಇಂಡಿಯಾ ವಿಲ್ ಬಾಂಬಸ್? ನಿಮಗೆ ಗಂಭೀರವಾಗಿ ಅನಿಸುತ್ತಾ ನಮ್ಗೆ ಇಂಡಿಯಾ ಬಾಂಬ್ ಹೊಡಿಯುತ್ತೆ? ನೋ ನೋ ನೋ, ದೇ ಆರ್ ನಾಟ್ ಫೋಲ್ಸ್ ಟು ಬಾಂಬ್ ದಿಸ್ ಟೈಪ್ ಆಫ್ ಎ ಕಂಟ್ರಿ ಅಂತ ಇನ್ನೊಬ್ಬ. ಈ ಥರ ಸೀರಿಯಸ್ ಆಗಿ ಸರ್ ಜೋಕ್ಸ್. ಬೇಗ ಮಾಡಿಬಿಟ್ರಪ್ಪ ದಾಳಿನ, ರಾತ್ರಿ ಗ್ಯಾಸ್ ಮುಗ್ದೋಗುತ್ತೆ ನಮ್ಮ ಮನೇಲಿ ಅಂತ ಇನ್ನೊಬ್ಬ. ಜೋಕ್ಸ್. ಆ ದೇಶದ ಸ್ಥಿತಿ ಎಲ್ಲಿಗೆ ತಂದಿದ್ದಾರೆ ಅಂದರೆ ಪೀಪಲ್ ಡೋಂಟ್ ನೋ. ಪಾಪ ಜನರನ್ನು, ಪಾಕಿಸ್ತಾನದ ಜನರದ್ದಲ್ಲ ಇದು. ಆ ಎರಡು ವರ್ಗ ಇದೆಯಲ್ಲ, ಪಾಲಿಟಿಷಿಯನ್ಸ್ ಆ್ಯಂಡ್ ಮಿಲಿಟರಿ, ಇವರಿಬ್ಬರು ಬದುಕೊಳ್ಳೋಕ್ಕೆ ದ್ವೇಷನ ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ದಾರೆ. ದ್ವೇಷನ. ಅದರ ಮಗುನೇ ಈ ಕೋತಿ ಕಂತ್ರಿ ಅವನು, ಯಾವನೋ ಲಂಡನ್ ಅವನು. ಯಾಕಂದರೆ ಅವರೆಲ್ಲ ಬದುಕೋದೇ ಇದರ ಹೆಸರಿನಲ್ಲಿ. ಇಲ್ದಿರ ಅವನಿಗೆ ಸೂಟು ಇಲ್ಲ, ಬೂಟು ಇಲ್ಲ, ಲಂಡನ್ನು ಇಲ್ಲ ಅವನಿಗೆ. ಹಾಗಾಗಿ ಪೀಪಲ್ ಆಫ್ ಪಾಕಿಸ್ತಾನ್ ಮಸ್ಟ್ ರಿಯಲೈಸ್ ಎಂಥ ಕಚಡಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ದೇಶಕ್ಕೆ ಅಂತ. ಎಸ್, ಪಹಲ್ಗಾಮ್. ಇನ್ನು ಪಹಲ್ಗಾಮ್ನ ಬೈಸ್ರನ್ ಕಣಿವೆಯಲ್ಲಿ ನೆತ್ತರ ಹೊಕ್ಕಳಿ ಹರಿಸಿದ ಉಗ್ರರ ವಿರುದ್ಧ ಭಾರತದ ಕಾರ್ಯಾಚರಣೆ ಈಗ ಶುರುವಾಗಿದೆ. ಕುಲ್ಗಾಮ್ ಜಿಲ್ಲೆಯ ಮುಥಲಾಮ ಗ್ರಾಮದಲ್ಲಿ ಉಗ್ರ ಜಕೀರ್ ಅಹಮದ್, ಶೋಪಿಯಾನ್ ಜೋಟಿಪುರ ಗ್ರಾಮದಲ್ಲಿ ಎಲ್ಇಟಿ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟೆ ಉಗ್ರನ ಮನೆಯನ್ನೆಲ್ಲ ನೆಲಸಮಗೊಳಿಸಿದ್ದಾರೆ. ಪುಲ್ವಾಮಾದ ಮುರ್ರಾನ್ ಪ್ರದೇಶದಲ್ಲಿ ಹಸಾನ್ ಉಲ್ ಹಕ್ ಮನೆ ಸ್ಫೋಟಿಸಿ ನಿನ್ನೆಯಷ್ಟೇ ನೆಲಸಮ ಎಲ್ಲ ಮಾಡಿದ್ರು. ಉಗ್ರರಿಗೆ ಹಣಕಾಸು ಸಹಾಯ ಮಾಡಿರೋ ಶಂಕೆಯಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ 170ಕ್ಕೂ ಹೆಚ್ಚು ಶಂಕಿತರ ವಿಚಾರಣೆಯನ್ನ ಮಾಡಿದ್ದಾರೆ. ಕುಪ್ವಾರದಲ್ಲಿ ಕೋಮಿಂಗ್ ವೇಳೆ AK-47 ಎಲ್ಲ ಸಿಕ್ಕಿದೆ. ಸೊ 14 ಉಗ್ರರ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಸರ್. 2 ದಿನದಲ್ಲಿ 4,000 ಜನ ಕಡಿಮೆ ರಾಜ್ಯ ತೊರೆದಿದ್ದಾರಂತೆ. ಅಲ್ಲಿಂದ ಬಿಟ್ಟು ಪ್ರವಾಸಿಗರೆಲ್ಲ ಕೆಲವರು ಹೋಗ್ತಿದಾರಂತೆ ಒಳಕ್ಕೆ. ಬಟ್ ಬಂದ್ಬಿಡೋಣ, ಈಗ ನೋಡಿದ್ರೆ ಆಕ್ಚುಲಿ ಸೇಫ್ ಅನ್ಸುತ್ತೆ ಅಲ್ವಾ ಸರ್? ಈಗ ಸೇಫ್ ಇರುತ್ತೆ, ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ. ಆಕ್ಚುಲಿ ಇವಾಗ ಸೇಫ್ ಇರುತ್ತೆ, ಅಂದ್ರೆ ತುಂಬಾ ಸೆಕ್ಯೂರಿಟಿ ಇದೆ. ವಿಶ್ವ ಎಲ್ಲ ಚೀಮಾರಿ ಹಾಕ್ತಿದ್ದಾರೆ ಭಾಳ ಕಡೆಯಿಂದ. ಎಲ್ಲರೂ ಹೊಣೆಗಾರಿಕೆ ಇಡ್ತಿದ್ದಾರೆ. ಭಾಳ ದೇಶಗಳು ಕೂಡ ನಮ್ಮ ಜೊತೆ ನಿಂತಿವೆ ಈ ಸರಿ, ಇನ್ಕ್ಲೂಡಿಂಗ್ ಮುಸ್ಲಿಂ ನೇಷನ್ಸ್. ಅಮೆರಿಕದ ಗುಪ್ತಚರ ಇಲಾಖೆ ನಿರ್ದೇಶಕಿ ತುಳಸಿ ಗಬಾರ್ಡ್ ಹೇಳ್ತಾರೆ, ಹಂಟ್ ದೆಮ್ ಡೌನ್, ಹುಡುಕಿ ಹೊಡಿಬೇಕು ಇವ್ರುಗಳಿಗೆಲ್ಲ ಅಂತ. ಅದೇ ಕೆಲಸ ಮಾಡ್ತೀವಿ, ಹುಡುಕಿ ಹೊಡೆಯೋದು ಬಿಡಲ್ಲ ಇವ್ರುಗಳಿಗೆ. ಬಟ್ ನನ್ನ ವಾದ ಏನಂದರೆ, ಹುಡುಕಿ ಹೊಡೆಯುವ ಕಾರ್ಯ ಬರೀ ದೇಶದ ಒಳಗಡೆ ಅಂದಾಗ ಜಮ್ಮು ಕಾಶ್ಮೀರ ಮಾತ್ರ ಆಗಬಾರ್ದು. ಹೊರಗಡೆದು ಬಿಡಿ, ಹುಡುಕಿ ಹೊಡೆಯೋಣ. ಅವನು ಆ್ಯಕ್ಚುಲಿ ಅವ್ನು ಯಾವನೋ ಇದಾನಲ್ಲ, ಪಪ್ಪೀಸು ಇಂಥವ್ರಿಗೆಲ್ಲ ಪಬ್ಲಿಕ್ಲಿ ವಿ ಶುಡ್ ಡಿಕ್ಲೇರ್. ಪತ್ವ ಕೊಡಲ್ವಾ ಅವರು? ಹಂಗೆ ನಾವು ಸುಪಾರಿ ಕೊಡ್ಬೇಕಪ್ಪ, 10 ಕೋಟಿ ಹೊಡೆಯಲ್ಲ ಮಾಡ್ತೀವಿ ಅಂತ. ಅಯ್ಯೋ 10 ಕೋಟಿ ದೊಡ್ಡ ಅಮೌಂಟ್ ಇವತ್ತು ಪಾಕಿಸ್ತಾನಕ್ಕೆ. ಯಾರೋ ಹೊಡೆದು ಬಿಡ್ತಾರೆ, ಯಾವನೊಬ್ಬ ಮುಗಿಸ್ಬಿಟ್ಟು ಬರ್ತಾ ಇರ್ತಾನೆ ತಲೆ ಹಿಡ್ಕೊಂಡು. ಕೊಟ್ರಾಯ್ತು ಅವನಿಗೆ ಚೆಕ್ಕಲ್ಲೋ ಕ್ಯಾಶಲ್ಲೋ ಹೆಂಗೋ ಮಾಡೋಣ. ಎಲ್ಲ ಹೇಳಿದ್ದಾರೆ, ನೋಡೋಣ ಮುಂದೆ ಏನಾಗುತ್ತೆ. ಈ ಮಧ್ಯ ಜೋಕ್ TRF ಇದೆಯಲ್ಲ, ಅದೇ LET ಇದು ಮರಿ ಮಗುನೋ ಏನೋ ಒಂದು, ನಮಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನಾವೇನು ಮಾಡಿಲ್ಲಪ್ಪ, ನಮಗೆ ಗೊತ್ತೇ ಇಲ್ಲ ಅಂತ ಈಗ ಸೈಡಿಗೆ ಹೋಗ್ತದೆ. ಈಗ ಹೊಸ ಪ್ರೆಸ್ ನೋಟ್ ಅಂತೆ. ಇದೆಂಗಿದೆ ತಮಾಷೆ. ಅವತ್ತು ಹಿಂಗೆ ಏನೋ ಪುಸ್ಕೊಂಡು ಕೊಟ್ಟಿದ್ದೆ ಸ್ಟೇಟ್ಮೆಂಟು ಕೊಡ್ತಾ ಇದ್ದಾರೆ ಎಲ್ಲ ಹುಡುಕಿ.